ಸುಂದರಿಯರ ಮೇಳ ಇದು. ವಾಟ್ ಎ ಬ್ಯೂಟಿ. ಅರೆ ಇದು ಚೆಂದ ಇದೆ, ಮಣಕ ನಂಗೆ ಕಾಣುತ್ತಿದೆ. ಎರಡಲ್ಲಿ ಮಣಕ ಸ್ನೇಹಿತರೆ, ಮಣಕ ಇದು ಎರಡಲ್ಲಿಂದು ಚೆನ್ನಾಗಿದೆ, ಎತ್ತರ ಇದೆ, ಸೈಜ್ ಇದೆ. ಗಾತ್ರ ಗೀತ್ರ ಎಲ್ಲ ಜೋರಿದೆ. ಎರಡಲ್ಲೂ ಇಳಿದ್ರೆ ಮೊದಲನೇದು ಏನಪ್ಪ, ತೊಟ್ಟು ಮನೆ ತೊಟ್ಟು ನೋಡ್ರಿ ಸರ್ ಹೆಂಗಿದೆ. ಅದೇ ಇಳಿದ್ರೆ ಮೊದಲನೇದು, ಇದು ಮೊದಲನೇ ಎಲೆಕ್ಟ್ರಿಷಿಯನ್ನು ಅಂತೆ. ಒಂದು ಗೆಸ್ ಮಾಡ್ಬೋದು, 7-8 ಹಾಲು ಬರ್ತೀವಿ ಸರ್. 8-9 ಲೀಟ್ರ್ ಫಸ್ಟ್ನೇ ಸಲ ಬರ್ತದೆ ಸರ್ ಇದು. ಇಲ್ಲ ಬಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಜೋಲ್ಗೆಚ್ಚಲಿಲ್ಲ ಸರ್, ಜೋಲ್ಗೆಚ್ಚಲಲ್ಲ. ಗಟ್ಟಿ ಮಣಕ ಎರಡಲ್ಲಿದೆ ನೋಡ್ರಿ. ಹೌದು ಬಿಡಿ ಹೌದು. ಏನಾಗ್ಬೋದು ರೇಟ್ ಆದರೆ ಸರ್? ಇದಕ್ಕೆ 96,000 ಇರುತ್ತೆ. 96 ಫೈನಲ್ ಆಗಿ ಬಂದರೆ ಒಂದು 80 ಆಸ್ಪಾಸ, 70 ಆಸ್ಪಾಸ. ಅಂದರೆ ಹೆಚ್ಚು ಕಮ್ಮಿ ಕೊಡೋದು ಸರ್ ಇದ್ರಿಗೆ. ಆಯ್ತಪ್ಪ, ಕೊಡಿ, ಕಡಿಮೆನೇ ಕೊಡಿ, ಹೆಚ್ಚಿಗೆ ಬೇಡ. ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್. ನಡೀರಿ ಹೋಗುವ, ನೆಕ್ಸ್ಟ್ ಹಸು ನೋಡುವ. ಆಲ್ ರೈಟ್ ಅಂತ. ಹೆವಿ ಬೂಮರ್ ಬ್ರ್ಯಾಂಡ್, HF ಅಲ್ಲಿ ಹೆವಿ ಆಗಿರ್ತಕ್ಕಂಥ ಬೂಮರ್ ಪ್ಯೂರ್ ಬ್ರ್ಯಾಂಡು. 7 ಅಡಿ ಉದ್ದ ಇದೆ, 4.5 ಅಡಿ ಎತ್ತರ ಇರ್ತಕ್ಕಂಥ ತಳಿ. ಮಸ್ಕ್ಯುಲರ್, ಫುಲ್ಲು ಮಸ್ಕ್ಯುಲರ್ ಆಗಿರ್ತಕ್ಕಂತಹ ಬ್ರೀಡು. ನೋಡ್ತಾ ಇದ್ದೀರಿ ಬ್ಯಾಕ್ ರೋಸ್ ಹೇಗಿದೆ ಅಂತ. ಅಡರ್ ಕಂಪ್ಯಾಕ್ಟ್, ನಾನು ಹೇಳೋದಲ್ಲ, ನೀವೇ ನೋಡ್ಕೊಳ್ಳಿ. ರಿಸೀವ್ ಮಾಡಿ ಸರ್, ಫೋನ್ ರಿಸೀವ್ ಮಾಡಿರಿ ಸರ್. ಹೆವಿ ಗೇನು ರಫಿಕ್. HF ಬ್ರೀಡಲ್ಲಿ ಎಷ್ಟನೇ ಸೂಲು ಹಲ್ಲಿಂದ ಇದೆ? 2ನೇ ಸೂಲು ಸಹ ಇದು. 6ರಲ್ಲಿದೆ. ಎಳಿಬೇಡಿ ಬಿಡ್ರಿ, ಹೆಂಗೆ ಇರಲಿ, ಆರಾಮಾಗಿರಲಿ. 2ನೇ ಸೂಲು ಇದೆ. 6ಅಲ್ಲ, 2ನೇ ಲಾಸ್ಟ್ನೇ ಸೂಲ 15-15 ಲೀಟ್ರ್ ಬಂದಿತ್ತು. 15 ಎಮ್ಮೆ ಇದ್ದಂಗೆ ಐತಿ. ಒಂದು ಟೈಮಿಗೆ 15-16 ಬಂದೈತಂತ. ಈಗೆಲ್ಲ 20 ಲೀಟ್ರ್ ಮ್ಯಾಕ್ಸ್ ಸರ್ ಇದು ಒಂದು ಟೈಮಿಗೆ. ಓಕೆ, ಅಲ್ಲ ಎಮ್ಮೆ ಇದ್ದಂಗೆ ಐತಲ್ಲಪ್ಪ. ಸರ್ ತುಂಬ ಗಾತ್ರ ಐತಿ. ಇದೇನಿದು ಹಿಂಗೆ ಇಷ್ಟೊಂದು ಎತ್ತರ ಅಂದರೆ ಬ್ರೀಡ್ ಮೇಲೆ ಹೋಗ್ತದೆ. ಬ್ರೀಡ್ ತಳಿ ಇರುವಂಥ ಲೊಕೇಶನ್ ಯಾವುದು ಹೇಳಿಬಿಡ್ರಿ? ಇದು ತೆಲಗಿ ಸರ್, ಇದು ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ತೆಲಗಿ ಸರ್. ಒಳ್ಳೆ ಮಿಕ್ಸ್ಡ್ ಹೆವಿ ಗ್ಯಾನ್, ತೊಟ್ಟು ತೊನೆ ಎಲ್ಲ ಭಾರಿ ಜೋರಾಗಿರ್ತಕ್ಕಂಥದ್ದು. ಸುಂದ್ರಿ ಅದು. ಹಾಂ, ಒಪ್ಪತ್ತಿಗೊಂದು ನೋಡಿ ಪಟ್ಟು ಗಿಟ್ಟೆಲ್ಲ. ಅದೇ ಸರ್, ಫಸ್ಟ್ನೇ ಸಲ 15-16 ಲೀಟ್ರ್ ಬಂದಿದೆ ಅಂತ. 20 ಲೀಟ್ರ್ ಮ್ಯಾಗ ಸರ್ ಒಂದು ಟೈಮ್ ಬರೋದು. ಓಕೆ ಬಾಸ್. ಹೂವಿನ ಹಾರ, ಅಲಂಕೃತ ಹಸು. ಏನು ರೇಟ್ ಕಟ್ಟಿಂಗಿದ್ದೀರಿ ಇದಕ್ಕೆ? 1.85 ಹೇಳ್ತೀವಿ. 1.85. ವೆರಿ ನಾ 1.85. ಪ್ರಿಯರೇ, ಹತ್ತಿರ ಬಂದರೆ ಇನ್ನೂ ಸಿಗುತ್ತೆ ಹೆಚ್ಚು ಕಡಿಮೆ. ಬರಲಿ ಸರ್, ಅವ್ರು ಹೆಚ್ಚು ಕಡಿಮೆ ಕೊಡೋಣ, ಬರಲಿ ಇದ್ರಿ. ಸೈಜರ್ ನೋಡೋಣ. ಗಾತ್ರ ಇದೆಯಪ್ಪ, ಅದ್ರ ಬಗ್ಗೆ ಇಲ್ಲ. ತುಂಬ ದೊಡ್ಡ ಗಾತ್ರದ ಹಸು. ಅವರು ಒಂದು 20-25 ಲೀಟ್ರ್ ಹಾಲು ಬರ್ತದೆ ಸರ್ ಇದು. 25 ಲೀಟ್ರ್ ಹಾಲು ಕಮ್ಮಿ ಬರಲ್ಲ. ತುಂಬ ಗಾತ್ರ ಇದೆ. ಇಳಿಯೋಕ್ಕೆ ಒಂದು 20 ದಿವಸ ಇಳಿಯೋಕ್ಕೆ ಟೈಮು ಒಂದು 15 ಸಾವಿರ ಸರ್. 15 ಇಳಿಯೋಕ್ಕೆ 15 ಡೇಸ್ ಬೇಕಂತೆ ಇದು ಹಸು. ಆದರೆ ಗಾತ್ರದಲ್ಲಿ ಮಾತ್ರ ತುಂಬ ಗ್ಯಾನ್ ಇದೆ ಹಸು. ಅವ್ರು ಹೇಳಿರ್ತಕ್ಕಂಥ ರೇಟ್ ಕೇಳ್ಕೊಂಡಿದ್ದೀರಿ. ಇನ್ನು ಮೋಸ್ಟ್ಲಿ ನೀವು ವ್ಯಾಪಾರ ಮಾಡಿಕೊಂಡ್ರೆ ಆಗುತ್ತೆ. ನಿಮ್ಮಲ್ಲಿದೆ ವ್ಯಾಪಾರದ ಒಂದು ವಹಿವಾಟಿನ ಗುಟ್ಟು. ಹಾಗಾಗಿ ನಿಮ್ಮ ವೈಯಕ್ತಿಕ ಜವಾಬ್ದಾರಿ. ಬಂದರೆ ಹಾಂ, ಹೆಚ್ಚು ಕಮ್ಮಿ ಕೊಡೋಣ. ಇದ್ರಿಗೆ ಬಂದು ನೋಡ್ಬೇಕಾ? ಓಕೆ ವಾಸ್, ಆಯಿತು. ಎದುರಿಗೆ ಅಂದರೆ ಅದರ ಅರ್ಥ ನೇರ ಭೇಟಿ, ಪರಿಶೀಲನೆ ಎಲ್ಲ ನಿಮ್ಮ ಪರ್ಸ್ನಲ್ ಜವಾಬ್ದಾರಿಯಲ್ಲಿ. ಆಯ್ತಪ್ಪ, ಆಯಿತು. ಇನ್ನೂ ಬಾಕ್ಸ್ ಮಾಡುತ್ತೆ, ಇನ್ನೂ ಲೂಸ್ ಇದೆ ಬಾಕ್ಸು. ನೆರಳಿಗೆ ಕಟ್ಬಿಡ್ರಿ. ಪಂಚ ನೋಡ್ರಿ, ಆಗಲ್ಲ. ಪಂಚ ಅನ್ನೋದು ಮಂಚ ಆಗೈತಿ. ಕಡೆ ನೆರಳಿಗೆ ಪಾಪ ರೆಸ್ಟ್ ಮಾಡಲಿ. ನೋಡೋಣ ಅಂತ ಆಮೇಲೆ ಮಾಡ್ತೀನಿ. ಅದು ಸ್ವಲ್ಪ ಟೀ ಕುಡಿಯೋಣ. ಸ್ವಲ್ಪ ಜಾಸ್ತಿ, ಇದು ಜಾಸ್ತಿ ಆಯಿತು. ಥ್ಯಾಂಕ್ ಯು. ಒಂದು ವೇಳೆ ಅಂದಾಗೆ ನೋಡುವ ಸ್ನೇಹಿತರೆ, ಇನ್ನೊಂದು HF ಮಿಕ್ಸ್ ಕ್ರಾಸ್ ಬ್ರೀಡ್ ಇರತಕ್ಕಂಥ ತಳಿ. ಇದು ಕೂಡ ಅಲಂಕೃತವಾಗಿರ್ತಕ್ಕಂಥದ್ದು ಬ್ರೀಡು. ಹೂವಿನಿಂದ ಇದು ಎಷ್ಟನೇ ಸುಲಿಂದಂತೆ? 6ಅಲ್ಲ, ಫಸ್ಟ್ನೇ ಸಲ ಇದು 12-13 ಲೀಟ್ರ್ ಹಿಂಡಿತ್ತು ಸರ್ ಇದು. ಹಾಂ. ಈಗೂ ಬರ್ತದೆ ಸರ್ ಹಾಲು, ಒಂದು 15 ಲೀಟ್ರ್ ಬರ್ಬೋದು ಒಂದು ಟೈಮಿಗೆ. ಓಕೆ. 6 ಹಲ್ಲಿನ ತಳಿ.
ಇದು ಪಂಚ ಹೀಗಿದೆ. ಅದರ್ ಹೀಗಿದೆ. ಲೆಗ್ ಸ್ಕೋರ್ ಹೀಗಿದೆ. ನಿಮ್ಮ ಕಡೆ ಭಾರಿ ಬೇಕಲ್ಲಪ್ಪ ಸೌಂಡ್ ಭಾರಿ ವೈ ಅಂತ ನೋಡಕ್ಕೈತಲ್ಲ. ಹೌದೇನು ಅದಕ್ಕೆ. ಹಾಂ ಹೆಂಗಿದೆ ರೇಟಲ್ಲಿ ಸರ್ ಇದಕ್ಕೆ 95 ಐತೆ. 95 ಐತೆ ಸರ್. 85 ಒಳಗೆ ಹೊರಗೆ 85 ಒಳ ಹೊರಗೆ ಆಡುತ್ತೆ ಆಟ. 13-14 ಲೀಟ್ರ್ ಹಾಲು ಬರುತ್ತೆ ಸರ್. 13-14 ಲೀಟರ್ ಹಾಲು. ಇನ್ನೂ 15 ದಿವಸ ಟೈಮ್ ಇದೆ ಸರ್. ಹಾಂ ಇದು ರೈತಲ್ಲ ಸರ್. ಬಾಕ್ಸ್ ಫಿಲ್ ಆಗಬೇಕು. ಫುಲ್ ಆಗುತ್ತೆ ಸರ್. ಹೌದು 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 ಸುಕ್ಕಿದೆ, ನೆರಿಗೆ ಇದೆ. ಇಲ್ಲಾಗಲಿ. ಸಿಂಗಲ್ ಮಣ್ಣು ಇದ್ರಿ. ವಾ ಅಂಡ ಬಂಡ. ಹ್ಞೂ ಸರ್. ಬೋಡಿ ಇದು ಮಣ್ಕನೇ. ಹ್ಞೂ ಸರ್. ಇದು ಎರಡಲ್ಲ ಇದೆ. ಎರಡಲ್ಲಿ ಮಣ್ಕಗಳನ್ನು ಆಯ್ಕೆ ಮಾಡಿದ್ದಾರೆ. ಎರಡಲ್ಲಿಂದ ಅಂತಾರೆ. ಇದು ತತ್ತು ತೆನೆ ಎಲ್ಲ ಆಲ್ಮೋಸ್ಟ್ ನೀವೇ ನೋಡ್ತಾ ಇದ್ರಲ್ಲ ಹೀಗಿದ್ದಾವೆ. ಬ್ಲ್ಯಾಕ್ ಕಡೆನೂ ಜಾಸ್ತಿ ಇಲ್ಲ, ವೈಟ್ ಕಡೆನೂ ಜಾಸ್ತಿ ಇಲ್ಲ. ಬಿಡಿ ಎಳಿಬೇಡ, ಆರಾಮಾಗಿರಲಿ. ಅದನ್ನು ಯಾಕೆ ಲೂಸ್ ಬಿಡು ಇನ್ನರಫಿ ಅಲ್ಲಿ ಬಿಡು. ಇದು ನಾವು 8 ಮೇಲೆನಾ ಹಾಲು ಏನಾದರೂ? 8-9. 8-9 ಸ್ವಲ್ಪ ನೀರು ಕುಡಿತೈತೆ ಅಂದ್ರೆ ಕುಡಿಸ್ರಿ. ಇದು ಅಷ್ಟೇನಾ ರೇಟು ಇದಕ್ಕೆ? ಹ್ಞೂ ಸರ್ ಅದೇ ಇಷ್ಟ. 96 ಹೇಳ್ತೀನಿ ಇದಕ್ಕೆ. 85 ಒಳಗೆ ಕೊಡೋದು ಎರಡಲ್ಲ ಐತೆ ಸರ್. ಮಣ್ಕ ಅದ್ರ ಬಗ್ಗೆ ನಾವು ಇದು ಮಾಡೋಂಗಿಲ್ಲ. ಸುಂದರಿಯರ ಮೇಳ ಇದು. ವಾಟ್ ಎ ಬ್ಯೂಟಿ. ಆಲ್ ಬ್ಲ್ಯಾಕ್. ಎದೆ ಹತ್ರ ಮಾತ್ರ ಸ್ವಲ್ಪ ಬೈಡೆ, ಇನ್ನು ಉಳಿದದ್ದು ಮಾತ್ರ ಎಲ್ಲ ಬ್ಲ್ಯಾಕೇ ಇರ್ತಕ್ಕಂಥದ್ದು. ಖರ್ಚೇನೋ ಬ್ಲ್ಯಾಕ್, ಕೋಡು ಬ್ಲ್ಯಾಕು. ಹಾಲ್ ಬ್ಲ್ಯಾಕ್ ಪ್ರಿಯರ್ ಇದ್ದರೆ ಮಣ್ಕ ಇರ್ಬೋದು. ಎಷ್ಟಲ್ಲಿಂದ ಇದು? ಎರಡಲ್ಲ ಹಾಲ್ ಬ್ಲ್ಯಾಕ್ ಪ್ರಿಯರೇ. ಮಣ್ಕ ಕೋಡು ಶೈನ್ ಚೆನ್ನಾಗಿದೆ. ಇದು ಕೂಡ ಹೂಮಾಲೆ ಯುವತಿ. ಏನು ಬಸ್ ಏನಿದ್ರು ವಿಶೇಷ ಹೇಳ್ಬೇಡ್ರಿ ಸರ್. ಇದಕ್ಕೆ 76,000 ವ್ಯಾಪಾರ ಹೇಳ್ತೀನಿ. 76,000 ಬರೀ 76,000 ಹೇಳ್ತೀನಿ. ಹಾಂ 70 ಹೊರಗೆ ಕೊಡ್ತೀರಾ? ಅಂದರೆ ಇನ್ನೂ ಕಮ್ಮಿ ಹೆಚ್ಚು ಕಮ್ಮಿ ಕೊಡೋದು ಸರ್. ಹೆಚ್ಚು ಕಮ್ಮಿ ಕೊಡೋದೆ. ಆಯಿತು ರೀ. ಒಂದು 8 ಲೀಟ್ರ್ ಹಾಲು ಬರುತ್ತೆ ಸರ್. ಹ್ಞೂ ಅಂದರೆ ಬ್ರೀಡ್ ಮೇಲೆ ಬೆಲೆ ಇತ್ತು ನಿನ್ನ ಹತ್ರ. ಹ್ಞೂ ಎಷ್ಟು ಚಂದ ಇದೆ. ಅದೇ ಯಾವ ತಳಿ ಮೇಲೆ ನಿನ್ನ ಹತ್ರ ಇರ್ತಕ್ಕಂಥದ್ದು ಬೆಲೆ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಆರಾಮಣ್ಣ? ಹಾಂ ಜರ್ಸಿನೂ ಚೆನ್ನಾಗಿದೆ ಈ ಕಡೆ ನೋಡು ಅಂತ ಹೇಳಿ. ಆಗಲೇ ಅಜ್ಜಿ ಒಂದು ಐತಾಯ್ತು ಅದೇ ಮರಿ ಅದೇ ಥರ ಇತ್ತಲ್ಲಪ್ಪ, ಚೆನ್ನಾಗಿದೆ. ಮಣ್ಕನ ಇದು ಜರ್ಸಿ? ಇದು ಅಲ್ಲಿ ಮಾಡಿಲ್ಲ ಏನೋ ಥರ. ಅಲ್ಲಿ ಮಾಡದೇ ಇರ್ತಕ್ಕಂಥ ಜರ್ಸಿ ಕಣಪ್ಪ ಇದು. ಅಲ್ಲೇ ಮಾಡಿರ್ತಾರೆ. ಹ್ಞೂ ಹ್ಞೂ ಮಣ್ಕ ಅಲ್ಲಿ ಮಾಡದಿರ್ತಕ್ಕಂಥದ್ದು ಒಳ್ಳೆ ಜಾತಿ ಸರ್ ಇದು. ಜರ್ಸಿ ಚೆನ್ನಾಗಿದೆ. ಒಳ್ಳೆ ಜಾತಿ ಮಾಡ್ತಾ ಇದು. ಹೌದೌದು. ನೋಡಿ ಇದು ಹಲ್ಲು ಹಚ್ಚಿಲ್ಲ, ಇಷ್ಟು ಉದ್ದ ಬೀಸೈತೆ. ಬೀಸೈತಲ್ಲ. ಒಳ್ಳೆ ಜಾತಿ ಮಾಡ್ತಾ ಸರ್ ಜರ್ಸಿಲಿ ಏನು ಮಾಡಲ್ಲ ನೋಡಿ ಸರ್. ರೇಟ್ ಏನಾಗ್ಬೋದು ಆದರೆ? ಸರ್ ಇದಕ್ಕೆ 76,000 ಹೇಳ್ತೀನಿ. ವಾ ಬಂದೊಳ್ಳೆ ಆಯ್ಕೆ ಮಾಡ್ಕೋಬೋದು. ಹಲ್ ಮಾಡಿಲ್ಲ. 65ರಿಂದ ಮುಂದೆ ಬಂದರೆ ಸಿಗುತ್ತೆ. ಓಕೆ. ಅಂದ್ರೆ ಇನ್ನೂ ಕಮ್ಮಿನೇ ಕೊಡೋದು ಸರ್. ಇದ್ರಿಗೆ ಬಂದು ನೋಡ್ಬೇಕಾ? ಹಾಂ 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 ಸುಮ್ಕ ಅಲ್ಲೇ ನಿಂತ್ಕೊಂಡು ಎಲ್ಲ ಹೇಳಿದ್ರು. ಆಗಲ್ಲ, ನೀವು ಬಂದು ನೇರವಾಗಿ ಬಂದುಬಿಟ್ಟು ನೋಡ್ಕೊಳ್ಳಿ. ಕರೆಕ್ಟ್ ನೀವು ಹೇಳೋದು ಮೇಡಮ್. ಅಮ್ಮ ಅನ್ಲಿಲ್ಲ. ಆಯಿತು ಬಂದು ಹೆಚ್ಚು ಕಮ್ಮಿ ಕೊಟ್ಬಿಟ್ಟು ಸರ್. ಹಾಗೆ ಬಿಗಿ ಹಚ್ಚಂಗಿಲ್ಲ. ಹಾಂ ಹಾಂ ರೈತರಿಗೆ ಪಾಠ ಆಗ್ಬೇಕು. ಗುಡ್. ಜರ್ಸಿ ಭಾರಿ ಚಂದ ಐತಿ. ಹಾಂ ಭಾರಿ ಚೆನ್ನಾಗಿ ಜರ್ಸಿ ಚಂದ ಐತಿ. ಕ್ರಾಸಲ್ಲಿ HFಗೆ ಮಿಕ್ಸು ಮಾಡ ಗೇರ್ ಕ್ರಾಸು HFಗೆ ಮಿಕ್ಸ್ ಆಗಿರ್ತಕ್ಕಂಥ ಗೇರ್ ಕ್ರಾಸು. ಒಳ್ಳೆ ಗೀರ್ ಜಾತಿ. ಇದಕ್ಕೆ ಗಿರ್ಲ್ಯಾಂಡು ಸಿಮೆಂಟ್ ಹಾಕ್ಸಿದ್ರೆ ಚೆನ್ನಾಗಿ ಬರುತ್ತೆ. ಗಿರ್ ಜಾತಿಯಲ್ಲಿ HF ಮಿಕ್ಸ್ ಇರೋದು. ಬಾಕ್ಸಿನ ನೋಡಿ ಇನ್ನು ತೊಡೆ ಮಾಡ್ತೀನಿ, ಟೈಮ್ ತಗೊಳ್ತೈತಿ. ಹೋಗ್ತೀನಿ. ಸರ್ ಇನ್ನೊಂದು 15 ಬೇಕು ಸರ್. ಇದು ಹೌದಾ? 15 ಬೇಕು ಸರ್. 15 ದಿವಸ ಬೇಕು ತೊಡೆ ಮಾಡೋಕ್ಕೆ. ಇದೇದಲ್ಲ ಏನಲ್ಲ ಕಾಲಕ್ಕಲ್ಲ. ಹಾಂ ಓಕೆ. ಒಳ್ಳೆ ಗಟ್ಟಿ ಆಗಲ್ಲ ಸರ್ ಇದು. ಹಾಂ ಹಾಂ ಎಲ್ಲರ ಕಣ್ಣು ಅದೇ ಹಸು ಮೇಲೆ ಎಲ್ಲ ಬರ್ತಾರೆ, ಅದನ್ನೇ ನೋಡ್ತಾ ಇದ್ದಾರೆ. ನೋಡ್ಕೊಳ್ಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಎಲ್ಲರೂ ಅದ್ರ ಹತ್ರನೇ ಹೋಗಿ ನಿಂತ್ಕೊಳ್ತಾರೆ.
ನೀ ಮಾತಾಡು ಏನು ಸಾಕಾರ ನೋಡ್ತಾ ಇದ್ದೀರಿ ಹಸುನ? ಹೌದು. ಹೇಳ. ತುಂಬ ಖುಷಿ ಇದೆ ನೋಡಿ. ಅದನ್ನು ಈಗ ಎಲ್ಲರೂ ಇದ್ರ ಹತ್ರನೇ ಬಂದು ಖರೀದಿ ಮಾಡಿ ಟ್ರೈ ಮಾಡ್ತಾ ಇದ್ದೀರಿ. ಹಾಂ ಹಾಂ, ದೊಡ್ಡ ಮಾತಿದೆ ಅದು. ದೊಡ್ಡ ಮಾತೈತಿ. ನೋಡೋಕ್ಕೇನಂತಪ್ಪ, ಖುಷಿ ಪಡೋಕ್ಕೇನೋ ರೇಟ್ ಆಮೇಲೆ. ಫಸ್ಟ್ ಹಸು ಚೆನ್ನಾಗಿತ್ತಲ್ಲ ಹಸು? ಏನು ಪ್ರಾಬ್ಲಮ್? ತುಂಬಾ ಚೆನ್ನಾಗಿದೆ. ಹಾಂ, ಹೌದು ಹೌದು. ನಮ್ಮ ಊರಾಗ ಅರುಣಿ ಪೈಲನ್ ಬಂದಾಗ ಗದಿ ಕುಸ್ತಿ ಹಿಡ್ದಾಗ ನೋಡಿದ್ವಿ. ಹೌದಲ್ಲಪ್ಪ ಸೂರಣ್ಣ? ಹೌದಾ? ಹಂಗದ್ದಂಗ್ ಆಕಾಲಕ್ಕೆ ಐತ್ರಿ. ಹಂಗಂದ್ರೆ ಉದಾಹರಣೆ ಕೊಡ್ತಾ ಇದ್ರಿ. ಓಕೆ, ಯಜಮಾನ್ರು ಭಾರಿ ಚೆನ್ನಾಗಿ ಹೇಳಿದ್ರು. ಅದೇ ಥರ ಹಸು ಐತಿ ಅಂತ ಇವರು. ಆಯ್ತರಪ್ಪ, ನೋಡ್ರಿ, ನೋಡೋಕೆ ಏನಿಲ್ಲ, ಮಾಹಿತಿ ತಗೊಳ್ತೀನಿ. ಇದೇ ಹಸುದು. ಏನ್ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀವಿ? ಅರ್ಥ ಇರ್ಲಿ, ಅದಕ್ಕೇನಂತೆ ನೀವು ಒಳ್ಳೆ ಜನರು ಕಾಣ್ಬೇಕಷ್ಟೇ, ಅಷ್ಟೇ ವ್ಯಾಪಾರ.